ವಿಶ್ವಾಸವಿಲ್ಲದಂತಹ ಜೀವನ ಶೂನ್ಯ ತುಂಬಿದಂತಹ ಬಾಳಿನಂತೆ. ಅವನು ಪ್ರಿಯ ಸಹೋದರ ಅಂತ ಹೋದರೆ, ಆದ್ದರಿಂದ ನಮ್ಮ ಕ್ರೈಸ್ತ ಬದುಕಿಗೆ ಬೇಕು ವಿಶ್ವಾಸ. ವಿಶ್ವಾಸ ತುಂಬಿ ನಾವು ಪ್ರಾರ್ಥಿಸಿದಾಗ ನಾವು ಕೇಳಿಕೊಳ್ಳುವಂತಹ ಪ್ರತಿಯೊಂದು ವರದಾನಗಳಿಗೆ ನಾವು ತಕ್ಕ ಪ್ರತಿಫಲವನ್ನ ದೇವರಿಂದ ಪಡೆದುಕೊಳ್ಳುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ ಶ್ರೀಗ್ರಂಥದ ಪುಟಗಳನ್ನ ತಿರುಗಿಸಿ ನಾವು ಓದಿದಾಗ ಅನೇಕ ವ್ಯಕ್ತಿಗಳು ವಿಶ್ವಾಸ ಏನೆಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದರಲ್ಲಿ ಹಳೆಯ ಒಡಂಬಡಿಕೆಯ ಪುಸ್ತಕವನ್ನ ನಾವು ತೆರೆದು ಓದಿದಾಗ ಅಲ್ಲಿ ವಿಶೇಷವಾಗಿ ನಾವು ನೋಡುತ್ತೇವೆ, ಆ ಬೇರನು ತನ್ನ ಉತ್ತಮವಾದಂತಹ ಕಾಣಿಕೆಯನ್ನ ದೇವರಿಗೆ ಸಮರ್ಪಿಸಿಕೊಳ್ಳುವುದರ ಮೂಲಕ ದೇವರ ಪ್ರೀತಿಗೆ ಪಾತ್ರನಾಗುತ್ತಾನೆ. ಹಾಗೂ ನೋಹ ಹಾಗೂ ತನ್ನ ಕುಟುಂಬ ವಿಶ್ವಾಸದಿಂದಲೇ ಆ ಒಂದು ಜಗತ್ ಪ್ರಳಯದಿಂದ ಮೂಲಕ ಆತನು ಒಂದೊಂದು ದಿನ ವಿಶ್ವಾಸದ ಪಿತಾಮಹನಾಗುತ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಮಾತೆ ಮರಿಯಳು ವಿಶ್ವಾಸದಿಂದಲೇ ತನ್ನ ಮಗನಾದಂತಹ ಪ್ರಭು ಯೇಸು ಕ್ರಿಸ್ತರನ್ನ ಈ ಲೋಕಕ್ಕೆ ಕರೆತರುವುದರ ಮೂಲಕ ನಮಗೆಲ್ಲರಿಗೂ ರಕ್ಷಣೆಯನ್ನ ತಂದುಕೊಡುವುದಕ್ಕಾಗಿ ತನ್ನ ಉದರದಲ್ಲಿ ಆ ಮಗನಿಗೆ ಜನ್ಮವನ್ನ ನೀಡುತ್ತಾರೆ ಮಾತೆ ಮರಿಯಳು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ವಿಶ್ವಾಸವನ್ನ ನಾವು ಎಲ್ಲೋ ಅಂಗಡಿಯಿಂದಲೋ ಅಥವಾ ಮಾರುಕಟ್ಟೆಯಿಂದಲೋ ತಂದು ಅದನ್ನು ಅನುಭವಿಸುವಂತಹ ಒಂದು ವಸ್ತುವಲ್ಲ. ಬದಲಾಗಿ ಈ ಒಂದು ವಿಶ್ವಾಸ ಎನ್ನುವುದು ಪ್ರತಿಯೊಬ್ಬ ಕ್ರೈಸ್ತ ಪ್ರಜೆಯನ್ನು ಕೂಡ ದೀಕ್ಷಾಸ್ನಾನ ಸಂಸ್ಕಾರದ ಮೂಲಕ ನಾವು ವಿಶೇಷವಾಗಿ ಆತ್ಮರ ವರದಾನಗಳನ್ನು ಪಡೆದು ನಾವು ವಿಶ್ವಾಸವನ್ನ ವ್ಯಕ್ತಪಡಿಸಿಕೊಳ್ಳುವುದರ ಮೂಲಕ ಆ ವಿಶ್ವಾಸ ಏನು ಎನ್ನುವುದನ್ನ ಪ್ರತಿಯೊಬ್ಬ ದೈವ ಪ್ರಜೆಯು ಕೂಡ ತನ್ನ ಒಂದು ಆತ್ಮ ನಿವೇದನೆಯ ಮೂಲಕ ಹೊರಬರುವಂತಹ ಒಂದು ಸಂಭಾವನೆಯಾಗಿದೆ. ಹಾಗೂ ದೇವರ ಅನುಭವವನ್ನು ಪಡೆದುಕೊಳ್ಳುವಂತಹ ಒಂದು ಸಾಕ್ಷಿಯಾಗಿದೆ ಈ ವಿಶ್ವಾಸ. ಇಂದಿನ 2ನೇ ವಚನವನ್ನು ಪ್ರಭುವನ್ನ ನಂಬಿದಂತಹ ವಿಶ್ವಾಸಿಸುತ್ತಿದ್ದಂತಹ ವ್ಯಕ್ತಿಗಳು ಆಗಿದ್ದರು. ಪ್ರಭು ಯೇಸು ಕ್ರಿಸ್ತರ ಬೋಧನೆಯನ್ನು ಆಚರಿಸಿದಂತಹ ವ್ಯಕ್ತಿಗಳು ಆಗಿದ್ದರು. ಇವರು ಸತ್ಯ ಬೇಕಾದಂತಹ ವರದಾನವನ್ನ ದಯಪಾಲಿಸುತ್ತಾರೆ. ತಕ್ಕ ಅಂತೋಣಿಯವರ ಬದುಕನ್ನು ನಾವು ನೋಡಿದಾಗ ತಕ್ಕ ಅಂತೋಣಿಯವರು ಕೂಡ ಪ್ರಭು ಯೇಸು ಕ್ರಿಸ್ತರ ಮೇಲೆ ಅಚಲವಾದಂತಹ ವಿಶ್ವಾಸವನ್ನು ಇರಿಸಿ ಪ್ರಭು ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಇದ್ದಾಗ ಏನೆಲ್ಲ ಒಂದು ದೈವ ವಾಕ್ಯವನ್ನು ಬೋಧಿಸಿದರೋ ಅವೆಲ್ಲ ವಾಕ್ಯಗಳಿಗೆ ಸಾಕ್ಷಿಗಳಾಗಿ ಬಾಳಲು ಮುಂದಾದರು. ಸಂತ ಅಂತೋಣಿಯವರು ಅವರ ಮೇಲಿದ್ದಂತಹ ವಿಶ್ವಾಸದ ಮೂಲಕವೇ ಅವರ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಲು ಮುಂದಾದರು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಈ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಹೃದಯಗಳನ್ನು ಪ್ರಭುವಿಗೆ ಸಮರ್ಪಿಸಿಕೊಡೋಣ. ಪ್ರಭು ಯೇಸು ಕ್ರಿಸ್ತರೇ ನಮಗೆ ಆಧಾರ. ಪ್ರಭು ಯೇಸು ಕ್ರಿಸ್ತರನ್ನ ಹೊರತುಪಡಿಸಿ ನಮಗೆ ಬೇರೆ ದೇವರು ಯಾರೂ ಇಲ್ಲ. ನಾವು ಬೇಡಿಕೊಳ್ಳುವಂತಹ ಪ್ರತಿಯೊಂದು ವರದಾನಗಳಿಗೆ ಪ್ರಭು ಯೇಸು ಕ್ರಿಸ್ತರು ಸದುತ್ತರವನ್ನು ದಯಪಾಲಿಸುತ್ತಾರೆ ಎಂಬ ಒಂದು ನಂಬಿಕೆಯಿಂದ ನಾವೆಲ್ಲರೂ ಸ್ವಲ್ಪ ಒಂದು ಮೌನವಾಗಿ ಪ್ರಭುವಿನ ಮೂಲಕ ನಾವು ಬೇಡಿಕೊಳ್ಳೋಣ. ಹಾಗೂ ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ಪ್ರತಿಯೊಂದು ಕೋರಿಕೆಗೂ ಪ್ರಭು ಯೇಸು ಕ್ರಿಸ್ತರು ಸದುತ್ತರವನ್ನು ದಯಪಾಲಿಸುತ್ತಾರೆ ಎಂಬ ನಂಬಿಕೆ ನಮ್ಮಲ್ಲಿ ಇರಲಿ ಎಂಬುದಾಗಿ ಈ ಒಂದು ಕ್ಷಣದಲ್ಲಿ ನಾವು ಸ್ವಲ್ಪ ಹೊತ್ತು ಮೌನವಾಗಿ ಬೇಡಿಕೊಳ್ಳೋಣ.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಮೇಲೆ ಸರ್ವಶಕ್ತ ಪಿತನಾದ ದೇವರಿಗೆ ಏಕೀಕೃತವಾಗುವಂತೆ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರೇ, ಸಂತಾನೋಣಿಯವರ ಗೌರವಾರ್ಥವಾಗಿ ನಾವು ಅರ್ಪಿಸುವ ಈ ಬಲಿ ನಿಮ್ಮ ಮಹಿಮಾ ಪ್ರತಾಪವನ್ನು ಪ್ರಸಿದ್ಧಪಡಿಸಲಿ. ಅಷ್ಟೇ ನಮಗೂ ನಿಮ್ಮ ರಕ್ಷಣಾ ಫಲಗಳನ್ನು ಗಳಿಸಿಕೊಳ್ಳಲು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಯುಕ್ತವೂ ಹಿತಕರವೂ ಆಗಿದೆ. ಪ್ರಭು ಸಂತಾನೋಣಿಯವರ ನವೇನ ದಿನದಂದು ಧರ್ಮಸಭೆಯನ್ನು ಹರ್ಷಗೊಳಿಸುತ್ತೀರಿ. ಸಂತರ ಆದರ್ಶಗಳಿಂದ ನಮ್ಮನ್ನು ಪ್ರೇರೇಪಿಸುತ್ತೀರಿ. ಅವರ ದಿವ್ಯ ಬೋಧನೆಯಿಂದ ನಮಗೆ ಸದಾಚಾರವನ್ನು ಕಲಿಸುತ್ತೀರಿ. ಅವರ ಪ್ರಾರ್ಥನೆಗಳ ಮೂಲಕ ನಮ್ಮನ್ನು ಕಾಪಾಡುತ್ತೀರಿ. ಆದುದರಿಂದ ಸಕಲ ದೋಷ ಸಮೂಹಗಳೊಂದಿಗೆ ನಾವು ನಿಮ್ಮ ಸ್ತುತಿಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ನಿರಂತರವಾಗಿ ಘೋಷಿಸುತ್ತೇವೆ.